ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಭಾರತದ ಗಣರಾಜ್ಯೋತ್ಸವ ಅಂದ್ರೆ ಅದು ಕೇವಲ ಸೇನಾ ಶಕ್ತಿಯ ಪ್ರದರ್ಶನ ಮಾತ್ರ ಅಲ್ಲ, ಅದು ನಮ್ಮ ದೇಶದ ಜಾಗತಿಕ ಸ್ನೇಹದ ಕೈಗನ್ನಡಿ ಕೂಡ ಹೌದು. ಪ್ರತಿ ವರ್ಷದ ಪೆರೇಡ್ಗೆ ಒಬ್ಬ ವಿದೇಶಿ ನಾಯಕರನ್ನ ಮುಖ್ಯ ಅತಿಥಿಯನ್ನಾಗಿ ಆಹ್ವಾನಿಸೋದು ನಮ್ಮ ರಾಜತಾಂತ್ರಿಕತೆಯ ಒಂದು ಪ್ರಮುಖ ಭಾಗ. ಅಚ್ಚರಿಯ ವಿಷಯ ಅಂದ್ರೆ ಈ ಪಟ್ಟಿಯಲ್ಲಿ ಅಮೆರಿಕ ಅಥವಾ ರಷ್ಯಾ ಮೊದಲು ಸ್ಥಾನದಲ್ಲಿ ಇಲ್ಲ. ಬದಲಾಗಿ ಒಂದು ಯುರೋಪಿಯನ್ ರಾಷ್ಟ್ರ ಭಾರತದ ಅತಿ ನೆಚ್ಚಿನ ಅತಿಥಿಯಾಗಿ ಹೊರಹೊಮ್ಮಿದೆ. ಹಾಗಾದ್ರೆ ಅತಿ ಹೆಚ್ಚು ಬಾರಿ ಗಣರಾಜ್ಯೋತ್ಸವದ ಗೌರವ ಪಡೆದ ದೇಶ ಯಾವುದು? ನಮ್ಮ ಬದ್ಧ ವೈರಿ ಪಾಕಿಸ್ತಾನಕ್ಕೂ ಈ ಆಹ್ವಾನ ಸಿಕ್ಕಿತ್ತಾ ಅನ್ನೋದ್ರ ಕುತೂಹಲಕರ ಮಾಹಿತಿ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ಗಣರಾಜ್ಯೋತ್ಸವಕ್ಕೆ ಅತಿ ಹೆಚ್ಚು ಬಾರಿ ಅತಿಥಿಯಾದ ಗೌರವ ಫ್ರಾನ್ಸ್ ದೇಶಕ್ಕೆ. ಒಟ್ಟು 6 ಬಾರಿ ಭೇಟಿ. ಬ್ರಿಟನ್ ನಾಯಕರು 5 ಬಾರಿ ಹಾಗೂ ನೆರೆಯ ಭೂತಾನ್ ದೊರೆಗಳು 4 ಬಾರಿ ಮುಖ್ಯ ಅತಿಥಿ. 2015ರಲ್ಲಿ ಬರಾಕ್ ಒಬಾಮಾ ಭೇಟಿ ಮೂಲಕ ಅಮೆರಿಕಕ್ಕೆ ಒಲ್ದಿತ್ತು ಮೊದಲು ಬಾರಿಯ ಗೌರವ. ಪಾಕಿಸ್ತಾನಕ್ಕೆ 2 ಬಾರಿ ಹಾಗೂ ಚೀನಾ ದೇಶಕ್ಕೆ 1 ಬಾರಿ ಸಿಕ್ಕಿತ್ತು ಗಣರಾಜ್ಯೋತ್ಸವದ ಆಮಂತ್ರಣ. ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಆಯ್ಕೆ ಆಗೋದು ಯಾವುದೇ ರಾಷ್ಟ್ರಕ್ಕೆ ಸಿಗುವ ಅತ್ಯುನ್ನತ ಗೌರವ. ಭಾರತ ತನ್ನ ರಕ್ಷಣಾ ಮತ್ತು ಆರ್ಥಿಕ ಸಂಬಂಧಗಳನ್ನು ಗಟ್ಟಿಗೊಳಿಸಲು ಈ ವೇದಿಕೆಯನ್ನ ಬಳಸಿಕೊಳ್ಳುತ್ತದೆ. ಈ ಪಟ್ಟಿಯಲ್ಲಿ ಫ್ರಾನ್ಸ್ ದೇಶವೇ ಟಾಪ್ ನಲ್ಲಿದೆ. 1976ರಿಂದ ಮೊದಲುಗೊಂಡು 2024ರವರೆಗೆ ಫ್ರಾನ್ಸ್ನ ನಾಯಕರು ಬರೋಬ್ಬರಿ 6 ಬಾರಿ ದೆಹಲಿಯ ಕರ್ತವ್ಯ ಪಥದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಇದು ಭಾರತ ಮತ್ತು ಫ್ರಾನ್ಸ್ ನಡುವಿನ ದೀರ್ಘಕಾಲದ ರಕ್ಷಣಾ ಒಪ್ಪಂದ ಮತ್ತು ನಂಬಿಕೆಗೆ ಸಾಕ್ಷಿಯಾಗಿದೆ. ಇನ್ನು ಫ್ರಾನ್ಸ್ ನಂತರ ಬ್ರಿಟನ್ 5 ಬಾರಿ ಮತ್ತು ಭೂತಾನ್ 4 ಬಾರಿ ಈ ಗೌರವವನ್ನ ಪಡೆದುಕೊಂಡಿವೆ. ವಿಶೇಷ ಅಂದ್ರೆ ಭೂತಾನ್ನ ದೊರೆ ಕಿಂಗ್ ಜಿಗ್ಮಿ ಸಿಂಗ್ಯಾ ವಾಂಗ್ಚುಕ್ ಅವರು 2 ಬಾರಿ ಅತಿಥಿಯಾಗಿ ಬಂದು ದಾಖಲೆ ಬರೆದಿದ್ದಾರೆ. ಇನ್ನು ನಮಗೆ ರಕ್ಷಣಾ ಕ್ಷೇತ್ರದಲ್ಲಿ ಬೆನ್ನೆಲುಬಾಗಿ ನಿಂತಿರುವ ರಷ್ಯಾ ಕೂಡ 4 ಬಾರಿ ಅತಿಥಿಯಾಗಿದೆ. ಇನ್ನು 2007ರಲ್ಲಿ ವ್ಲಾದಿಮಿರ್ ಪುತಿನ್ ಅತಿಥಿಯಾಗಿ ಬಂದದ್ದು ಭಾರಿ ಚರ್ಚೆಗೆ ಕಾರಣ ಆಗಿತ್ತು. ಆದ್ರೆ ಜಾಗತಿಕ ದೊಡ್ಡಣ್ಣ ಅಮೆರಿಕಕ್ಕೆ ಈ ಗೌರವ ಸಿಕ್ಕಿರೋದು ಕೇವಲ 1 ಬಾರಿ ಮಾತ್ರ. 2015ರಲ್ಲಿ ಬರಾಕ್ ಒಬಾಮಾ ಭಾರತದ ಆಹ್ವಾನವನ್ನ ಸ್ವೀಕರಿಸಿ ಬಂದಿದ್ರು. ಭಾರತದ ವಿದೇಶಾಂಗ ನೀತಿ ಯಾವತ್ತೂ ವೈವಿಧ್ಯತೆಯಿಂದ ಕೂಡಿದೆ. 2018ರಲ್ಲಿ ಬರೋಬ್ಬರಿ 10 ಆಸಿಯನ್ ರಾಷ್ಟ್ರಗಳ ನಾಯಕರನ್ನ ಒಟ್ಟಿಗೆ ಆಹ್ವಾನಿಸುವ ಮೂಲಕ ಮೋದಿ ಸರ್ಕಾರ ಇಡೀ ಜಗತ್ತನ್ನೇ ಅಚ್ಚರಿಗೊಳಿಸಿದೆ. ಇಂಡೋನೇಷ್ಯಾ, ಬ್ರೆಜಿಲ್, ಸೌತ್ ಆಫ್ರಿಕಾದಂತಹ ಉದಯೋನ್ಮುಖ ರಾಷ್ಟ್ರಗಳಿಗೂ ನಾವು ಸಮಾನ ಗೌರವ ನೀಡಿದ್ದೇವೆ. ಆದ್ರೆ ಕೊರೋನಾ ಸಾಂಕ್ರಾಮಿಕದ ಕಾರಣದಿಂದ 2021 ಮತ್ತು 2022ರಲ್ಲಿ ಯಾವುದೇ ವಿದೇಶಿ ಅತಿಥಿಗಳು ಇಲ್ಲದೆ ಸರಳವಾಗಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಗಿತ್ತು. ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಭಾರತ ತನ್ನ ಬದ್ಧ ವೈರಿ ಪಾಕಿಸ್ತಾನಕ್ಕೂ ಕೂಡ 2 ಬಾರಿ ಮುಖ್ಯ ಅತಿಥಿಯಾಗುವ ಅವಕಾಶ ನೀಡಿತ್ತು. ಹಾಗೆಯೇ 1958ರಲ್ಲಿ ಚೀನಾದ ಮಾರ್ಷಲ್ ಎ ಜಿನ್ನಯಾಂಗ್ ಕೂಡ ಭಾರತದ ಗಣರಾಜ್ಯೋತ್ಸವದ ಅತಿಥಿಯಾಗಿದ್ರು. ಆದ್ರೆ ನಂತರದ ಬದಲಾದ ರಾಜಕೀಯ ಪರಿಸ್ಥಿತಿಗಳಿಂದಾಗಿ ಶತ್ರು ರಾಷ್ಟ್ರಗಳಿಗೆ ಈ ಗೌರವ ಸಿಗಲೇ ಇಲ್ಲ. ಒಟ್ಟಿನಲ್ಲಿ ಗಣರಾಜ್ಯೋತ್ಸವದ ಪ್ರತಿಯೊಬ್ಬ ಅತಿಥಿಯ ಆಯ್ಕೆಯ ಹಿಂದೆ ಭಾರತದ ಭವಿಷ್ಯದ ರಾಜತಾಂತ್ರಿಕ ಲೆಕ್ಕಾಚಾರಗಳು ಅಡಗಿರುತ್ತವೆ ಅನ್ನೋದಂತೂ ಸತ್ಯ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.